13वां पाठ हमारा है महिला की साहस गाथा। यह पाठ एक संकलित पाठ है और इस पाठ को बिजेंद्री पाल जी द्वारा ही रचित एवरेस्ट मेरी शिखर यात्रा इस साहित्य से, इस किताब से कुछ हिस्सों को, उस किताब से कुछ हिस्सों को मिलाकर यहाँ पर आप लोगों को इस पाठ को दिया गया है। तो इस लेख द्वारा छात्र यह जानकारी प्राप्त कर सकते हैं कि महिलाएं भी साहस प्रदर्शन में पुरुषों से कुछ कम नहीं है। ಬಿಚೇಂದ್ರಿ ಪಾಲ್ इस विचार का एक निदर्शन है। ಪುರುಷರಿಗೆ ಮಹಿಳೆಯರು ಯಾವುದರಲ್ಲಿಯೂ ಸಾಹಸದಲ್ಲಿಯೂ ಕೂಡ ಕಡಿಮೆ ಏನಿಲ್ಲ ಅನ್ನೋದನ್ನ ಇಲ್ಲಿ ಈ ಪಾಠದಲ್ಲಿ ತೋರಿಸ್ತಾ ಹೋಗ್ತಾರೆ। ಇದಕ್ಕೆ ನಿದರ್ಶನವಾಗಿ ಬಿಚೇಂದ್ರಿ ಪಾಲ್ರನ್ನ ಇಲ್ಲಿ ಚಿತ್ರಿಸಲಾಗಿದೆ। ऐसी महिलाओं से प्रेरणा पाकर छात्र साहसी भाव अपना सकते हैं। ಈ ರೀತಿಯಾದಂತಹ ಮಹಿಳೆಯ ಒಂದು ಸಾಹಸವನ್ನ ಕೇಳಿ ಮಕ್ಕಳಲ್ಲಿಯೂ ಕೂಡ ಒಂದು ಉತ್ಸಾಹ ಬರಬಹುದು, ಪ್ರೇರಣೆ ಸಿಕ್ಕಬಹುದು, ಒಂದು ಅದ್ಭುತವಾದಂತಹ ಸಾಹಸ ಮಾಡುವಂತಹ ಏನು ಅವಕಾಶ ಅವರಿಗೂ ಲಭ್ಯ ಆಗಬಹುದು ಅನ್ನೋ ಒಂದು ಉದ್ದೇಶ ಇಟ್ಟುಕೊಂಡು ಈ ಪಾಠವನ್ನ ನಿಮಗೆ ನೀಡಿದ್ದಾರೆ। ಈ ಪಾಠವನ್ನ ತೆಗೆದುಕೊಂಡಿದ್ದು ಎವರೆಸ್ಟ್ ಮೇರಿ ಶಿಖರ್ ಯಾತ್ರಾ, ಇದು ಬಿಚೇಂದ್ರಿ ಪಾಲ್ ಅವರಿಂದನೇ ರಚಿತವಾದಂತಹ ಪುಸ್ತಕ। ಆ ಪುಸ್ತಕದಲ್ಲಿ ಈ ಪಾಠವನ್ನ ಈ ಪಾಠದ ಕೆಲವೊಂದಷ್ಟು ವಿಚಾರಗಳನ್ನ ಅವರು ಇಲ್ಲಿ ಆಯ್ದುಕೊಂಡು ಬರೆದಿದ್ದಾರೆ। तो पहले महिला एवरेस्ट विजेता बिचेंद्री पाल को एवरेस्ट की चोटी पर चढ़ने वाली पहली भारतीय महिला होने का गौरव प्राप्त है। ये जो महिला एवरेस्ट विजेता इनको कहा गया है भारत में, एवरेस्ट अन्ने ಗೆದ್ದಂತಹ ಅಂತ ಅರ್ಥ, ಅಂದ್ರೆ ಅದನ್ನ ಹತ್ತಿದವಳು ಅವಳು, ಆದ ಕಾರಣದಿಂದ एवरेस्ट विजेता बिचेंद्री पाल को एवरेस्ट की चोटी पर, चोटी यानी अत्यंत आखिरी भाग जो है, गुड्डेय तुत्त तुदी, तुदी ಅಂತ चोटी ಅಂತ ಕರೀತಾರೆ। चोटी पर चढ़ने वाली पहली ಭಾರತೀಯ ಮಹಿಳಾ होने का गौरव प्राप्त है। ಮೊದಲ ಭಾರತೀಯ ಮಹಿಳೆಯಾಗುವಂತಹ ಗೌರವ ಅವರಿಗೆ ಸಿಕ್ಕಿದೆ, ಎವರೆಸ್ಟ್ ಹತ್ತಿದಂತ ಭಾರತೀಯ ಮೊದಲ ಮಹಿಳೆ। बिचेंद्री का जन्म एक साधारण भारतीय परिवार में हुआ था। साधारण भारतीय परिवार, कोई उतना विशेष रूप से उनका कोई धनी परिवार ऐसा कुछ नहीं है, साधारण सा मध्यम वर्गीय भारतीय परिवार में। पिता किशन पाल सिंह, ತಂದೆ ಹೆಸರು ಕಿಶನ್ ಪಾಲ್ ಸಿಂಹ ಅಂತ। माँ हम्सा देई नेगी, याद रखिए, पिता किशन पाल सिंह और माँ हम्सा देई नेगी। तो इनकी 5 संतानों में यह तीसरी संतान है। हम्सा देई नेगी और किशन पाल सिंह जी ये दंपति हैं, इनके 5 संतानों में से तीसरी संतान बिचेंद्री पाल है। ಇವರಿದ್ದಾರೆ ಇನ್ನೂ ಕೂಡ, ಇವರು 3ನೇ ಮಗುವಾಗಿ ಜನಿಸ್ತಾರೆ 5 ಮಕ್ಕಳಲ್ಲಿ। बिचेंद्री के बड़े भाई को पहाड़ों पर जाना अच्छा लगता था। इनके बड़े भाई जो है ಅಣ್ಣ, ದೊಡ್ಡಣ್ಣ, ಅವನಿಗೆ ಪರ್ವತಗಳನ್ನ ಏರುವಂತಹ ಏನು ಕೆಲಸ ಇದೆ ಅದು ತುಂಬಾ ಇಷ್ಟವಾದಂತಹ ಕಾರ್ಯ ಆಗಿತ್ತು। भाई को देखकर उन्होंने निश्चय कर लिया कि वे भी वही करेंगी जो उनका भाई करते हैं। ಮನೆಯ ಅದಕ್ಕೆ ಹೇಳೋದು ಹಿರಿಯಕ್ಕನ ಚಾಳಿ ಮನೆ ಮಂದಿಗೆಲ್ಲ ಅಂತ ನಾವು ಇದು ಗಾದೆಯನ್ನು ಮಾಡಿಟ್ಟಿದ್ದೇವೆ ಕನ್ನಡದಲ್ಲಿ। ನಮ್ಮ ಅಪ್ಪ, ನಮ್ಮ ಅಕ್ಕ, ನಮಗಿಂತ ದೊಡ್ಡವರು ಏನು ಅಭ್ಯಾಸವನ್ನ ಇಟ್ಟುಕೊಂಡಿರ್ತಾರೋ ಅದು ಸಾಮಾನ್ಯವಾಗಿ ಆಟೋಮೆಟಿಕ್ಲಿ ಅವ್ರಿಗಿಂತ ಚಿಕ್ಕವರಿಗೂ ಕೂಡ ಬರುತ್ತೆ ಅದರಲ್ಲಿ ಆಸಕ್ತಿ। ಅವ್ರು ಯಾವುದೋ ಒಂದು ವಿಚಾರದಲ್ಲಿ ತುಂಬಾ ಇಂಟ್ರೆಸ್ಟ್ ಇಟ್ಕೊಂಡಿದ್ರೆ ದೊಡ್ಡವರು, ಅದು ನಮಗೂ ಕೂಡ ದಾರಿಯಾಗಿ ಬರುತ್ತೆ ಒಂದು ಸ್ವಲ್ಪ ವಿಚಾರವಾದರೂ। ಅದೇ ರೀತಿಯಾಗಿ ತನ್ನ ಅಣ್ಣ ಏನು ಪರ್ವತವನ್ನ ಏರ್ತಾ ಇದ್ದ, ಅಣ್ಣನ ಏನು ಆಸಕ್ತಿ ಇತ್ತೋ ಆ ಆಸಕ್ತಿ ಇವರಲ್ಲೂ ಮೂಡಿತು। ಅಣ್ಣನ ಹಾಗೆ ನಾನು ಕೂಡ ಪರ್ವತವನ್ನ ಏರಬೇಕು, ಪರ್ವತಗಳನ್ನ ಏರಬೇಕು ಅಂತ। बाइक को देखकर उन्होंने
निश्चय कर लिया, उन्होंने निश्चय कर लिया, ಅವರು ಡಿಸೈಡ್ ಮಾಡ್ಕೊಂಡ್ಬಿಟ್ರು ಏನಂತ, ವಿ ವಹಿ ये भी वही करेंगी जो उनका भाई करते हैं, ಅಣ್ಣ ಏನ್ ಮಾಡ್ತಾರೋ ನಾನು ಹಾಗೆ ಮಾಡ್ತೇನೆ ಅಂತ ಇವಳು ನಿರ್ಧಾರ ಮಾಡ್ಕೊಂಡ್ರು. वे किसी से पीछे नहीं रहेंगी, ये बिचेंद्र पाल जो है किसी से भी पीछे नहीं रहेंगी, ನಾನು ಯಾರಿಗಿಂತಲೂ ಹಿಂದೇನು ಉಳ್ಕೊಳ್ಳೋದಿಲ್ಲ, ಅವ್ರಿಗಿಂತ ಮುಂದೆ ಹೋಗೋ ಪ್ರಯತ್ನ ಮಾಡ್ತೇನೆ ಹೊರತಾಗಿ ಅವ್ರಿಗಿಂತ ಹಿಂದುಳಿಯೋದಿಲ್ಲ. ಉನ್ಸೆ ಬೆಹತರ್ ಕರ್ಕೆ ದಿಖಲಾಯಂಗಿ, ಅವ್ರಿಗಿಂತಲೂ ಬೆಹತರ್ ಉತ್ತಮವಾದಂತಹ ಕಾರ್ಯವನ್ನ ಮಾಡಿ ತಾನು ತೋರಿಸ್ತೇನೆ ಅನ್ನುವಂತಹ ನಿರ್ಧಾರವನ್ನ ಅವಳು ಮಾಡಿಕೊಂಡ್ಳು. ಇಸಿ ಜಜ್ಬೆ ಸೇ, ಜಜ್ಬಾ ಅಂತಂದ್ರೆ ಒಂದು ಏನು ಆಸಕ್ತಿ ಅಲ್ಲ, ಒಂದು ಉತ್ಕೃಷ್ಟವಾದ ಒಂದು ತುಂಬಾ ಇಚ್ಛೆ ಪ್ರಬಲವಾಗಿರುವಂಥದ್ದು ಜಜ್ಬಾ ಅಂತ ಕರೀತಾರೆ. ಅಂತಂದ್ರೆ ಹೌಸಲಾ ಅಂತ ಹಿಂದಿಯಲ್ಲಿ ಹೇಳ್ತಾರೆ, ಧೈರ್ಯ ಅಥವಾ ಒಂದು ಸಾಮರ್ಥ್ಯ ಅಂತ ಹೇಳ್ಬಹುದು. ಹೌಸಲಾ ಅವ್ರ ಮನಸ್ಸಿನಲ್ಲಿದ್ದಂತಹ ಉತ್ಸಾಹ. ಇಸಿ ಜಜ್ಬೆ ಸೆ ಉನ್ಹೋನೆ पर्यावरण का प्रशिक्षण लेना शुरू कर दिया, पर्वतारोहण का प्रशिक्षण करना शुरू कर दिया. पर्वतारोहण, पर्वತ ಪ್ಲಸ್ ಆರೋಹಣ, ಪರ್ವತಾರೋಹಣ ದೀರ್ಘ ಸಂಧಿ. ಪರ್ವತಾರೋಹಣ ಏನಿದೆ, ಪರ್ವತವನ್ನ ಏರುವಂತಹ, ಆರೋಹಣ ಅವರೋಹಣ, ಆರೋಹಣ ಏರುವಂಥದ್ದು, ಅವರೋಹಣ ಇಳಿಯುವಂಥದ್ದು. ಪರ್ವತವನ್ನ ಏರುವಂತಹ ಏನು ಕಾರ್ಯ ಇದೆ ಅದಕ್ಕೆ ಪ್ರಶಿಕ್ಷಣ ಅಂತಂದ್ರೆ ಟ್ರೈನಿಂಗ್ ಅಂತ ಅರ್ಥ ಹಿಂದಿಯಲ್ಲಿ. ಇಂಗ್ಲಿಷಲ್ಲಿ ಪ್ರಶಿಕ್ಷಣ ಅನ್ನೋ ಶಬ್ದ ಸಂಸ್ಕೃತ ಶಬ್ದ, ಏನು ಶಿಕ್ಷಣ ಅಂತ ಅದಕ್ಕೆ ಅನ್ನುವಂತಹ ಉಪಸರ್ಗ ಸೇರ್ಕೊಂಡಿದೆ, ಪ್ರಶಿಕ್ಷಣ ಅಂತ ಆಯ್ತು. ಅಂದ್ರೆ ವಿಶೇಷವಾದಂತಹ ತರಬೇತಿ, ಸಹಜವಾಗಿ ಕೊಡುವಂಥದ್ದಲ್ಲ, ಶಾಲಾ ಕಾಲೇಜುಗಳಲ್ಲಿ ಸಹಜವಾಗಿ ಕೊಡೋದಿಲ್ಲ, ಎಕ್ಸ್ಟ್ರಾ ಕ್ಲಾಸ್ಗಳಿರ್ತವೆ, ಆ ತರಹದ ಶಿಕ್ಷಣ, ಪ್ರಶಿಕ್ಷಣ, ಟ್ರೈನಿಂಗ್. ಲೇನಾ ಶುರು ಕರ್ದಿಯಾ, ಯಾಕೆಂದ್ರೆ ಪರ್ವತವನ್ನ ಏರ್ಲಿಕ್ಕೆ ಯಾವ ರೀತಿಯಾದಂತಹ ತಯಾರಿ ಬೇಕು, ತಾಲೀಮ್ ಬೇಕು, ಅಲ್ಲಿಗೆ ಹೋದ ನಂತರದಲ್ಲಿ ಯಾವ್ಯಾವ ತರಹದ ಸನ್ನಿವೇಶಗಳು ಎದುರಾಗಬಹುದು ಅನ್ನೋದನ್ನೆಲ್ಲದನ್ನೂ ಕೂಡ ಒಂದು ಹಂತಕ್ಕೆ ನಾವು ಸ್ಟಡಿ ಮಾಡದೆ ಆ ತರಹದ ಹಿಮವಚ್ಛಾದಿತವಾದಂತಹ ಪರ್ವತವನ್ನ ಏರೋದು ತುಂಬಾ ಕಷ್ಟಕರ ಸಂಗತಿ, ಆಗೋದೇ ಇಲ್ಲ ಅಂತಾನೆ ಹೇಳ್ಬೋದು. ಅದಕ್ಕೆ ಟ್ರೈನಿಂಗ್ ಮಾಡ್ಕೊಳ್ಳೇಬೇಕು, ಅದು ಅನಿವಾರ್ಯ. ಸೊ ಇವರು ಟ್ರೈನಿಂಗ್ ಅನ್ನ ತಮ್ಮ ಬಾಲ್ಯದಲ್ಲೇ ಪಡ್ಕೊಳ್ಳಿಕ್ಕೆ ಪ್ರಾರಂಭ ಮಾಡಿದ್ರು. ತಾನು ಅಣ್ಣನಿಗಿಂತಲೂ ಉತ್ಕೃಷ್ಟವಾಗಿ ಹೆಚ್ಚಿನದ್ದನ್ನ ಮಾಡಿ ತೋರಿಸಬೇಕು, ಯಾರಕ್ಕಿಂತಲೂ ಕಡಿಮೆ ಹಿಂದುಳಿಬಾರದು ಅನ್ನೋ ಉದ್ದೇಶ ಇಟ್ಕೊಂಡು ಇವರು ಕೂಡ ಟ್ರೈನಿಂಗ್ ಪ್ರಾರಂಭಿಸಿದ್ರು. बिछेंद्री को बचपन में रोज 5 किलोमीटर पैदल चलकर स्कूल जाना पड़ता था. ಬಿಚೇಂದ್ರ ಪಾಲ್ ಅವರಿಗೆ ಬಚ್ಪನ್ ಮೇ ಬಾಲ್ಯದಲ್ಲಿ ರೋಜ್ ಪ್ರತಿದಿನ 5 ಕಿಲೋಮೀಟರ್ 5 ಕಿಲೋಮೀಟರ್ ಪೈದಲ್ ಚಲ್ಕರ್ ಸ್ಕೂಲ್ ಜಾನ ಪಡ್ತಾ ತಾ, ನಡೆದುಕೊಂಡೆ ಪೈದಲ್ ಜಾನ, ಯಾವುದು ಸೈಕಲ್ಲು ಮೋಟರ್ ಬೈಕ್ ಯಾವುದೂ ಇಲ್ಲ, ನಡೆದುಕೊಂಡೇ 5 ಕಿಲೋಮೀಟರ್ ಸ್ಕೂಲ್ಗೆ ಹೋಗ್ಬೇಕಾಗಿತ್ತು. ಇವರು ಪಹಾಡಿ ಮಹಿಳೆ ಅಂತಂದ್ರೆ ಗುಡ್ಡ ಬೆಟ್ಟ ಪ್ರದೇಶದಲ್ಲಿದ್ದಂತಹ ಅವ್ರ ಮನೆ ಇದೆ. ಸೊ ಆ ತರಹದ ವ್ಯವಸ್ಥೆಯಲ್ಲಿ ಸಾಮಾನ್ಯವಾಗಿ ಉತ್ತರಾಂಚಲ್ ಮತ್ತೆ ಹಿಮಾಚಲ್ ಪ್ರದೇಶ್, ನಾಗಾಲ್ಯಾಂಡ್, ಅಸ್ಸಾಂ ಆ ಕಡೆ ಎಲ್ಲ ಕಡೆನೂ ಹಾಗೆ ಎತ್ತರದ ಪರ್ವತ. ನಾನು ನಿಮಗೆ ಇದ್ರ ಪಾಠ ಮಾಡುವಾಗ ಹೇಳಿದ್ದೇನೆ, ಹೋದ ವರ್ಷ 9th ನಲ್ಲಿ ನಮ್ದೊಂದು ಪಾಠ ಬಂದಿತ್ತಲ್ಲ, ಯಾವ್ದದು ಚಿರಾಪುಂಜಿ ಸೆ ಆಯಾ ಹೂ ಅಂತ, ಅದರಲ್ಲಿ ಹೇಳಿದ್ದೆ, ಒಂದು ಗುಡ್ಡದಿಂದ ಮತ್ತೊಂದು ಗುಡ್ಡದ ಮೇಲೆ ಬೇರೆ ಯಾವುದೋ ಒಂದು ಕೆಲಸಕ್ಕಾಗಿ ಹೋಗ್ಬೇಕಾಗತ್ತೆ, ನೀವು ತುಂಬಾ ದೂರ ಕ್ರಮಿಸ್ಲೇಬೇಕು, ಗುಡ್ಡ ಇಳಿಬೇಕು, ಗುಡ್ಡ ಹತ್ತಬೇಕು, ಆ ತರದ ಸನ್ನಿವೇಶ ಗುಡ್ಡಗಾಡು ಪ್ರದೇಶದಲ್ಲಿ ಮನೆಯ ವ್ಯವಸ್ಥೆ ಇರೋದೇ ಹಾಗೆ. ಹಾಗಾಗಿ ಇವರಿಗೂ 5 ಕಿಲೋಮೀಟರ್ ಪ್ರತಿದಿನ ನಡೆದುಕೊಂಡು ಶಾಲೆಗೆ ಹೋಗ್ಬೇಕಾಗಿತ್ತು. ಬಾದ್ ಮೇ पर्वतारोहण प्रशिक्षण के दौरान उनका कठोर परिश्रम बहुत काम आया. बाद में ये पहले स्कूल जाने के वक्त इन्होंने क्या किया, 5 किलोमीटर रोज स्कूल पैदल ही जाती थी. उसके बाद जब पर्वतारोहण प्रशिक्षण लेना शुरू कर दिया, पर्वतारोहण प्रशिक्षण नेक्स्ट ಶಾಲೆ ನಂತರದಲ್ಲಿ ಏನು ತೆಗೆದುಕೊಂಡ್ಲು, ಆ ದೌರಾನ್ ಯಾನೆ ಉಸ್ ವಕ್ತ್, ಆ ಸಮಯ, ಆ ಸಂದರ್ಭದಲ್ಲಿ, ದೌರಾನ್ ಅನ್ನೋ ಶಬ್ದ ಅರ್ಥ ಉನ್ಕಾ ಕಠೋರ ಪರಿಶ್ರಮ, ಅವರ ಅತ್ಯಂತ ಕಠೋರವಾದಂತಹ ಪರಿಶ್ರಮ ಏನಿತ್ತು ತುಂಬಾ ಸಹಾಯಕ್ಕೆ ಬಂತು. ಬಾಲ್ಯದಿಂದಲೂ ನಡೆದ ಅಭ್ಯಾಸ ಇದ್ದಂತಹ ಮಹಿಳೆ ಅವಳು.
ಅಪರೂಪಕ್ಕೆ 1 ಕಿಲೋಮೀಟರ್ 2 ಕಿಲೋಮೀಟರ್ ದಿವಸ ಓಡೋದು ಅಂತಲ್ಲ, ನಿತ್ಯ 5 ಕಿಲೋಮೀಟರ್ ಹೋಗಿ ಶಾಲೆಗೆ ಹೋಗುವಂತಹ ವ್ಯವಸ್ಥೆ ಅವಳಿಗೆ ಇತ್ತು. ಹಾಗಾಗಿ ಇಸ್ ಸಿಲಾಯಿ ಕಾ ಕಾಮ್ ಸೀಖ್ ಲಿಯಾ, ಸಿಲಾಯಿ ಹೊಲಿಗೆ, ಸಿಲಾಯಿ ಅಂತಂದ್ರೆ ಆ ಹೊಲಿಗೆಯ ಕೆಲಸವನ್ನ ಕಲ್ತ್ಕೊಂಡ್ರು. ಅವ್ರು ಸಿಲಾಯಿ ಕರ್ಕೆ ಪಡಾಯಿ ಕಾ ಖರ್ಚು ಜುಟಾನೆ ಲಗಿ. ನೋಡಿ ಇದು ಎಷ್ಟು ಅದ್ಭುತ ಅಂತ. ಹೊಲಿಗೆಯನ್ನ ಕಲ್ತ್ಕೊಂಡ್ರು, ಹೊಲಿಗೆಯಿಂದ ಏನು ಅದರಿಂದ ದುಡ್ಡನ್ನ ಗಳಿಸ್ಲಿಕ್ಕೆ ಪ್ರಾರಂಭ ಮಾಡಿದ್ರು, ಅಂದ್ರೆ ಬೇರೆಯವರ ಬಟ್ಟೆಯನ್ನು ಹೊಲಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಅದೇ ಖರ್ಚು ಏನು ದುಡ್ಡನ್ನ ಗಳಿಸ್ತಾ ಇದ್ಲೋ ಅದರಿಂದನೇ ತನ್ನ ಪಡಾಯಿಕ ಖರ್ಚು, ಓದುವಿಕೆಗೆ ಬೇಕಾದಂತಹ ಏನು ಖರ್ಚುಗಳಿದ್ವೋ ಅದನ್ನ ಒಟ್ಟು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ಲಂತೆ. ಅಂದ್ರೆ ತನ್ನ ಕುಟುಂಬಕ್ಕೆ ತಾನು ಭಾರವಾಗಬಾರದು ಅನ್ನೋ ಅರ್ಥದಲ್ಲಿ ತಾನು ಕಲ್ತ್ಕೊಂಡಿರುವಂತಹ ಸೈಡ್ ಮತ್ತೊಂದು ಹವ್ಯಾಸದಿಂದ ದುಡ್ಡನ್ನು ಗಳಿಸ್ಲಿಕ್ಕೆ ಅವಳು ಪ್ರಾರಂಭ ಮಾಡಿದ್ಲು, ಒಟ್ಟು ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ಲು. ಇಸ್ ತರಹ ಉನ್ಹೋನೆ ಸಂಸ್ಕೃತ್ ಮೇ MA ತಥಾ B.Ed ಕಿ ಶಿಕ್ಷಾ ಪ್ರಾಪ್ತ್ ಕಿ. ಇದೇ ರೀತಿಯಾಗಿ ಅವರು ಸಂಸ್ಕೃತದಲ್ಲಿ, ನೋಡಿ ಎಷ್ಟು ಮಜಾ ಇದೆ ಅಂತ ವಿಚಾರ, ಅವ್ರು ಕಲ್ತಿದ್ದು ಸಂಸ್ಕೃತದಲ್ಲಿ MA ಜೊತೆಗೆ B.Ed. ಆದ್ರೆ ಅವರು ಫೇಮಸ್ಸಿಗೆ ಬಂದದ್ದು ಯಾವುದೋ ಶಿಕ್ಷಕರಾಗಲಿ. B.Ed ಮಾಡಿದ್ದಾರೆ ಅಂತಂದ್ರೆ ಯಾವುದೋ ಶಾಲೆಗೆ ಶಿಕ್ಷಕರಾಗಿರ್ಬೇಕಾಗಿತ್ತು, ಅಲ್ಲ. ಅವರು ಶಿಕ್ಷಕರಾಗಿ ಯಾರು ಜಗತ್ತಿಗೆ ತಮ್ಮನ್ನ ತಾವು ತೋರಿಸ್ಕೊಳ್ಳಿಲ್ಲ. ಅವಳು ತೋರಿಸ್ಕೊಂಡಿದ್ದು ಏನು ಪರ್ವತಾರೋಹಿಯಾಗಿ, ಒಬ್ಬ ಶ್ರೇಷ್ಠ ಪರ್ವತಾರೋಹಿಯಾಗಿ ಪ್ರಪಂಚಕ್ಕೆ ಗುರುತಿಸ್ಕೊಂಡಿದ್ದಾಳೆ. ಹಾಗಾಗಿ ಏನೇ ಇರಲಿ, ಅವಳು ಓದಿದ್ದೊಂದು ಅವಳ ಹವ್ಯಾಸವೇ ಅವಳಿಗೆ ಪ್ರಧಾನವಾಗಿ ಮುಂದೆ ನಿಂತುಕೊಂಡಿತು. ಹಾಗಾಗಿ ಕೆಲವೊಂದಷ್ಟು ಹೇಗಾಗುತ್ತೆ ಅಂತಂದ್ರೆ, ಹವ್ಯಾಸಗಳು ನಿಮ್ಗೂ ಕೂಡ ನಾನು ಇದನ್ನೇ ಹೇಳ್ತೇನೆ, ನಾನು ಯಾವಾಗಲೂ 10th ಮಕ್ಕಳಿಗೆ ಆ ವಿಚಾರವನ್ನು ಹೇಳ್ತೇನೆ. ಒಂದಷ್ಟು ಒಳ್ಳೆಯ ಹವ್ಯಾಸಗಳನ್ನ ಅಭ್ಯಾಸ ಮಾಡ್ಕೊಳ್ಳಿ. ಬರೀ ಮೊಬೈಲ್ನಲ್ಲಿ ಗೇಮ್ ಆಡೋದು ಅಥವಾ ಸಿನಿಮಾ ನೋಡೋದು, ಸೀರಿಯಲ್ ನೋಡೋದು ಇಷ್ಟರಲ್ಲೇ ಮುಗಿಸ್ಬೇಡಿ. ಒಂದು ಒಳ್ಳೆ ಹವ್ಯಾಸವನ್ನ ಅಭ್ಯಾಸ ಮಾಡ್ಕೊಳ್ಳಿ. ಆ ಹವ್ಯಾಸ ನಿಮಗೆ ಮುಂದೊಂದು ಜೀವನದಲ್ಲಿ ನಿಮ್ಮ ಪಾರ್ಟ್ ಆಗಿ ಅದು ನಿಂತ್ಕೊಳ್ಳುತ್ತೆ. ಅದು ನಿಮಗೊಂದು ಮನಸ್ಸಿಗೆ ನೆಮ್ಮದಿಯನ್ನ ನೀಡುತ್ತೆ. ಹಾಗಾಗಿ ಹವ್ಯಾಸಗಳನ್ನ ಈಗಲಿಂದಲೇ, ಒಳ್ಳೆಯ ಹವ್ಯಾಸಗಳನ್ನ ಅಭ್ಯಾಸ ಮಾಡ್ಕೊಳ್ಳಿ. ಸೊ ಇವರು ಶಿಕ್ಷಣವನ್ನ MA ಮತ್ತು B.Ed ಅನ್ನ ಮಾಡಿದ್ದಾರೆ. ಆಮೇಲೆ ಪರ್ವತಾರೋಹಣ ಪ್ರಶಿಕ್ಷಣವನ್ನ ಪಡೆದುಕೊಂಡಿದ್ದಾರೆ. ಇವರ ಏನು ಸಾಮಾಜಿಕ ಜೀವನ ಏನಿದೆ ಇದು ಈ ರೀತಿಯಾಗಿ ಇದೆ ಅಂತ ಹೇಳ್ಕೊಂಡ್ಲು. ಮುಂದೆ ಅವಳು ತನ್ನ ಸಾಧನೆಗೆ ಯಾವ್ಯಾವ ರೀತಿಯಾಗಿ ಸಾಧನೆಯಲ್ಲಿ ಏನೇನು ಮಾಡಿದ್ಲು ಅನ್ನೋದನ್ನ ಮುಂದುವರಿಸ್ಕೊಂಡು ಹೇಳ್ತಾ ಇದ್ದಾಳೆ. ಪಡಾಯಿಗೆ ಸಾಥ್ ಸಾಥ್, ಓದುವುದರ ಜೊತೆಗೆ ಅವರು ಬಿಚೇಂದ್ರಿನೇ पहाड़ पर चढ़ने के अपने लक्ष्य को भी हमेशा अपने सामने रखा. ತಾವು ಓದೋದ್ರ ಜೊತೆಗೆ ಅವ್ರು ಏನ್ ಮಾಡ್ಕೊಂಡ್ರು, ತಾನು ಏನು ಗುರಿ ಇಟ್ಕೊಂಡಿದ್ನೋ ಆ ಗುರಿಯನ್ನ ಸಾಧಿಸುವ ನಿಟ್ಟಿನಲ್ಲಿ ಅವರು ಬೇರೆ ಕಡೆಗೆ ಗಮನ ಕೊಡ್ಲಿಲ್ಲ, ಅದ್ರ ಬಗ್ಗೆನೇ ತಲೆ ಇಟ್ಕೊಂಡ್ರು. ಪಡಾಯಿ ಓದ್ತಾನೆ ಪರ್ವತವನ್ನ ಏರುವಂತಹ ಏನು ಅವಳ ಲಕ್ಷ್ಯ ಇತ್ತೋ ಅದನ್ನ ಅವಳು ಏನ್ ಮಾಡಿದ್ಲು, ಪೂರೈಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ. ಸೊ ಆ ಟೈಮ್ನಲ್ಲಿ ಏನಾಯ್ತು ನೋಡಿ, ಇದೇ ಸಂದರ್ಭದಲ್ಲಿ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಉನ್ಹೋನೆ ಕಾಲಾನಾಗ್ ಪರ್ವತ್ ಕಿ ಚಡಾಯಿ ಕಿ. ಕಾಲಾನಾಗ್ ಪರ್ವತ ಅಂತ ಒಂದು ಎತ್ತರದ ಪರ್ವತ ಇದೆ. ಅದು ಎಲ್ಲಿ ಬರುತ್ತೆ ಅಂತಂದ್ರೆ ನಮ್ಮ ಹಿಮಾಲಯ ಪರ್ವತ ಶ್ರೇಣಿಯಲ್ಲೇ ಬರುತ್ತೆ. ಹನುಮಾನ್ ಪರ್ವತ್ ಅಂತ ಕೂಡ ಅದನ್ನ ಕರೀತಾರೆ. ಕಾಲಾನಾಗ್, ಬ್ಲ್ಯಾಕ್ ಪೀಕ್ ಅಂತ ಕೂಡ ಅದನ್ನ ಕರೀತಾರೆ. 6387 ಮೀಟರ್ ಎತ್ತರ ಇರುವಂತಹ ಪರ್ವತ ಅದು. ಅದನ್ನ ಅವರು 1982ರಲ್ಲಿ ಕಾಲಾನಾಗ್ ಪರ್ವತವನ್ನ ಹತ್ತಿದ್ರು. 1982ರಲ್ಲಿ ಅವರು ಗಂಗೋತ್ರಿ ಗ್ಲೇಷಿಯರ್ ಅಂತ 6672 ಮೀಟರ್ ಎತ್ತರದ ಗಂಗೋತ್ರಿ ಗ್ಲೇಷಿಯರ್ ಅನ್ನ ಕೂಡ ಇವರು ಹತ್ತಾರೆ. ಮುಂಚಿನದ್ದು 6316 ಮೀಟರ್ ಎತ್ತರದ್ದಾಗಿತ್ತು ಕಾಲಾನಾಗ್. ನೆಕ್ಸ್ಟ್ 6672 ಮೀಟರ್ ಎತ್ತರದ ಗಂಗೋತ್ರಿ ಗ್ಲೇಷಿಯರ್ ಅಂತಂದ್ರೆ ಹಿಮ ನದಿ ಅಂತ ಕರೀತಾರೆ. ಹಿಮನದ್ ಅಂತ ನದಿ, ಹಿಮಾಲಯ ಪರ್ವತದಲ್ಲೂ ಕೂಡ ನದಿ ಹರಿದು ಹೋಗುತ್ತೆ, ಆದ್ರೆ ಅದು ಗಟ್ಟಿಯಾಗಿರುತ್ತೆ. ತೀರಾ ಜಾರುವಂತಹ ಹಳ್ಳಿನ ಹಾಗೆ ಗ್ಲಾಸ್ ತರದಲ್ಲಿ ಹರ್ಕೊಂಡು ಹೋಗಿರುತ್ತೆ, ಆ ತರದ್ದಿರುತ್ತೆ. ಗಂಗೋತ್ರಿ, ಯಮುನೋತ್ರಿ ಅಂತ ಕೇಳಿದಿರಲ್ವಾ,
ಗಂಗೋತ್ರಿ ಗ್ಲೇಷಿಯರ್ ಅನ್ನ ಇವರು ಹತ್ತುತ್ತಾರೆ. ಈ ಕಾಲಾನಾಗ್ ಇರೋದು ಉತ್ತರಾಖಂಡ್ ರಾಜ್ಯದಲ್ಲಿ. ಸೊ ಈ ಗಂಗೋತ್ರಿ ಗ್ಲೇಷಿಯರ್ ಅನ್ನೋದು ಈ ಹಿಮಾಲಯ ಪರ್ವತ ಶ್ರೇಣಿಯಲ್ಲೇ ಬರುತ್ತೆ, ಗಂಗೋತ್ರಿ ಗ್ಲೇಷಿಯರ್. ಸೊ ಇವೆರಡನ್ನ ಅವರು ಏನ್ ಮಾಡ್ತಾರೆ, ಏರಿ ತಮ್ಮ ಮುಂದಿನ ಒಂದು ಪ್ರಯತ್ನ ಏನಿದೆ, ಅವ್ರದ್ದು ಏನು ಗೋಲ್ ಇತ್ತೋ ಮತ್ತು ಎತ್ತರದ ಪರ್ವತವನ್ನು ಏರಬೇಕು ಅಂತ, ಆ ಒಂದು ಏನು ಗೋಲಿಗೆ ಅವ್ರು ಏನ್ ಮಾಡ್ತಾರೆ ಕೇಳಿದ್ರೆ ಇದನ್ನ ಬೇಸ್ ಆಗಿ ಇಟ್ಕೊಳ್ತಾರೆ. ಇದು ಅವರಿಗೆ ಅನುಭವ ನೀಡುತ್ತೆ. ಏನು, ನಿಮ್ಗೆ ಗಂಗೋತ್ರಿ ಗ್ಲೇಷಿಯರ್ ಅಂತ ಹೊಡೆದ್ರೆ ಗೂಗಲ್ ನಲ್ಲಿ ತುಂಬಾ ವಿಚಾರಗಳು ಸಿಗ್ತವೆ, ಒಂದಷ್ಟು ಹುಡುಕಿ ತುಂಬಾ ಒಳ್ಳೊಳ್ಳೆ ವಿಚಾರಗಳು ಇವೆ. ಇವರು ಏನು ರೂಡ್ ಗೇರೋ ಅನ್ನುವಂತಹ ಮತ್ತೊಂದು ಪರ್ವತವನ್ನ ಕೂಡ ಏರ್ತಾರೆ. ರೂಡ್ ಗೇರೋ ಅನ್ನುವಂತಹ ಪರ್ವತ, ಅದು 5819 ಮೀಟರ್ ಎತ್ತರದ ಪರ್ವತ. ಚಢಾಯಿ ಕಿ ಜಿಸ್ನೆ ಉನ್ಮೆ ಆತ್ಮವಿಶ್ವಾಸ ಔರ್ ಬಡಾ. ಇವೆಷ್ಟು ಪರ್ವತಗಳನ್ನ ಏರಿದ್ದರ ಕಾರಣದಿಂದ ಅವರಲ್ಲಿ ಮತ್ತೂ ಹೆಚ್ಚಿನ ಆತ್ಮವಿಶ್ವಾಸ ಅನ್ನುವಂಥದ್ದು ಏನಾಯ್ತು, ಬೆಳೆಯಿತು. ಸೊ ಇದೇ ಸಂದರ್ಭದಲ್ಲಿ ಏನಾಗುತ್ತೆ, ಅವರು ವಿದ್ಯಾಭ್ಯಾಸ ಮುಗಿಸುವ ಸಂದರ್ಭದಲ್ಲಿ 1983 1900 अगस्त में जब दिल्ली में ಹಿಮಾಲಯ ಪರ್ವತಾರೋಹಿಯೋ ಕಾ ಸಮ್ಮೇಳನ ಹುವಾ. ಹಿಮಾಲಯವನ್ನ ಏರುವಂತಹ ಸಾಹಸಿ ಒಂದು ಪಂಗಡ ಇವರು ಪಂಗಡ ಏನೋ ಒಂದು ಕಟ್ಕೊಂಡಿದ್ರು ಅವರು, ಪರ್ವತಾರೋಹಿಗಳ ಒಂದು ಸಮ್ಮೇಳನ ಆಗುತ್ತೆ 1983ರಲ್ಲಿ ದೆಹಲಿಯಲ್ಲಿ. ಆಗ ತಬ್ವೆ ಪಹಲಿ ಬಾರ್ ತೇಂಜಿಂಗ್ ನೋರ್ಗೆ, ಈ ಹೆಸರನ್ನ ಮರೀಲೇಬೇಡಿ, ತೇಂಜಿಂಗ್ ನೋರ್ಗೆ ಅಂತ, ಇವನು ಎವರೆಸ್ಟ್ ಅನ್ನ ಏರಿದಂತಹ ಪ್ರಪ್ರಥಮ ಪುರುಷ ಅಂತ ರೆಕಾರ್ಡ್ ನಲ್ಲಿ ದಾಖಲಾಗಿದೆ, ತೇಂಜಿಂಗ್ ನೋರ್ಗೆ ಅಂತ. ಅದಕ್ಕಿಂತ ಪೂರ್ವದಲ್ಲಿ ಯಾರು ಹತ್ತಿದ್ರೋ ಇಲ್ಲೋ ಅನ್ನೋದು ಗೊತ್ತಿಲ್ಲ, ಆದ್ರೆ ರೆಕಾರ್ಡ್ ಇರುವಂತದ್ದು ಅವನ ಹೆಸರಿನಲ್ಲಿ. ಅವನು ಏರಿ ಇಳಿದಿದ್ದಾನೆ ಯಶಸ್ವಿಯಾಗಿ. ಅವರನ್ನ ಮೀಟ್ ಮಾಡ್ತಾಳೆ. ಜೊತೆಗೆ ತಥಾ ಜುಂಕೆ ತಾಬಿ ಅಂತ, ಈ ಹೆಸರನ್ನು ಕೂಡ ಅಂಡರ್ಲೈನ್ ಮಾಡಿ ನೆನ್ಪಿಟ್ಕೊಳ್ಳಿ. ಒಬ್ರು ತೇಂಜಿಂಗ್ ನೋರ್ಗೆ, ಇನ್ನೊಬ್ರು ಜುಂಕೆ ತಾಬಿ. ಇವಳು ಎವರೆಸ್ಟ್ ಅನ್ನ ಏರಿದಂತಹ ಮೊದಲ ಮಹಿಳೆ. ಮೊದಲ ಪುರುಷ ತೇಂಜಿಂಗ್ ನೋರ್ಗೆ, ಮೊದಲ ಮಹಿಳೆ ಜುಂಕೆ ತಾಬಿ. ನೇಪಾಳದ ಪ್ರಾಂತ್ಯದವರು, ಭಾರತ ಹಿಮಾಲಯ ಶ್ರೇಣಿಯಲ್ಲಿ ಬರುವಂತಹ ಪ್ರಾಂತ್ಯದವರು. तब उन्होंने संकल्प लिया कि वे भी उनकी तरह एवरेस्ट पर पहुंचेंगी. ಆಗ ಅವಳಿಗೆ ತುಂಬಾ ಒಂದು ಯಶಸ್ವಿ ಪುರುಷರನ್ನ ಗಮನಿಸಿದಾಗ ಅಥವಾ ಯಶಸ್ವಿ ವ್ಯಕ್ತಿಯನ್ನ ಗಮನಿಸಿದಾಗ ನಮ್ಮಲ್ಲೊಂದು ಪ್ರೇರಣೆ ಉಂಟಾಗುತ್ತೆ, ಅವ್ರು ಹಾಗೆ ನಾವು ಆಗ್ಬೇಕು ಅಂತ. ಅದೇ ರೀತಿಯ ಸಹಜ ಏನು ಆಸೆ ಅವಳಲ್ಲೂ ಕೂಡ ಹುಟ್ಟಿತು. ಅವಳು ಕೂಡ ಸಂಕಲ್ಪ ಮಾಡಲು ತಾನು ಕೂಡ ಎವರೆಸ್ಟ್ ಅನ್ನ ಹತ್ತಬೇಕು ಅಂತ. ವಹ ದಿನ ಭಿ ಆಯಾ, ಆ ದಿನವೂ ಕೂಡ ಬಂದೇ ಹೋಯಿತು. ಇವರು 23 ಮೈ 1984 को 23 ಮೈ 1984 ಮೇ 23 1984 ಡೇಟ್ ನೆನ್ಪಿಟ್ಕೊಳ್ಳಿ. ಇದು को एवरेस्ट पहुंचकर भारत का झंडा फहरा दिया. ಭಾರತದ ಧ್ವಜವನ್ನ ಎವರೆಸ್ಟ್ನ ತುತ್ತ ತುದಿಯನ್ನ ಏರಿ ಹಾರಿಸ್ತಾರೆ, ಫಹರಾನ ಹಾರಿಸಿದರು. ಉಸ್ ಸಮಯ ಉನ್ಕೆ ಸಾಥ್ ಪರ್ವತಾರೋಹಿ ಅಂಗ್ ದೋರ್ಜಿ ಭೀ ಥೇ. ಆ ಸಂದರ್ಭದಲ್ಲಿ ಅವರ ಜೊತೆಗೆ ಈ ಹೆಸರನ್ನ ಕೂಡ ನೆನ್ಪಿಟ್ಕೊಳ್ಬೇಕು, ಏನಂತ, ಅಂಗ್ ದೋರ್ಜಿ ಅಂತ ಅವ್ರ ಹೆಸರು. ಒಬ್ರು ಅಂಗ್ ದೋರ್ಜಿ. ಇವರು ಅದ್ಭುತವಾದ, ಇವರು ಮತ್ತೂ ಗ್ರೇಟ್ ಪರ್ಸನ್. ಇವರು ಅಂಗ್ದೋರ್ಜಿ ಅಂತ ನೀವು ಸರ್ಚ್ ಮಾಡಿ, ಇವರದ್ದು ಬಹಳಷ್ಟು ಚೆನ್ನಾಗಿರುವಂತಹ ಕಥೆಗಳು ಸಿಗ್ತವೆ, ಅದ್ಭುತವಾದಂತಹ ಕಥೆ. ಇವರು ಎವರೆಸ್ಟ್ ಅನ್ನ ಇಷ್ಟರೊಳಗೆ ಬಹುತೇಕ ಒಂದು 15-16 ಸಲ ಹತ್ತಿಳಿದಿದ್ದಾರೆ. ಒಮ್ಮೆ ಹತ್ತಿಳಿಯುವಾಗ ಜೀವನ ಪಾವನ ಅಂತ ಅನ್ಸ್ಬಿಡುತ್ತೆ, ಇನ್ನು ಸಾಧ್ಯ ಇಲ್ಲ, ಒಂದ್ಮೇಲೆ ಅದೇ ದೊಡ್ಡ ಸಾಧನೆ ಅಂತ. ಈ ವ್ಯಕ್ತಿ 15-16 ಸಲ ಎವರೆಸ್ಟ್ ಅನ್ನ ಏರಿ ಇಳಿದಿದ್ದಾರೆ. ಎಷ್ಟು ಗ್ರೇಟ್ ಪರ್ಸನ್ ನೋಡಿ. ಜೊತೆಗೆ ಹಿಮಾಲಯವನ್ನ ಏರುವಾಗ ಒಂದು ವಿಶೇಷತೆ ಇದೆ, ಏನಂತಂದ್ರೆ
ಎತ್ತರದ ಪ್ರದೇಶಕ್ಕೆ ಹೋದಾಗೆ ನಮಗೆ ಆಕ್ಸಿಜನ್ ಪ್ರಮಾಣ ತುಂಬಾ ಕಡಿಮೆ ಸಿಗುತ್ತೆ. ಗಾಳಿ ಇದ್ರೂ ಕೂಡ ಅಲ್ಲಿ ಆಮ್ಲಜನಕದ ಕೊರತೆ ಉಂಟಾಗುತ್ತೆ. ನಮಗೆ ಶ್ವಾಸವನ್ನು ತೆಗಿಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ ಕೆಲವೊಬ್ಬರಿಗೆ. ಹಾಗಾಗಿ ಅದನ್ನು ಟೆಸ್ಟ್ ಮಾಡೇ ಕಳಿಸ್ತಾರೆ. ಪರ್ವತವನ್ನು ಏರುವಾಗ ಅವರಿಗೆ ಶ್ವಾಸಕೋಶದ ಸಮಸ್ಯೆ ಇದೆಯೋ, ಹಾರ್ಟ್ ಇಂದ ಏನಾದ್ರು ಸಮಸ್ಯೆ ಇದೆಯೋ, ಅದನ್ನೆಲ್ಲದನ್ನು ಚೆಕ್ ಮಾಡಿ ಡಾಕ್ಟರ್ ಸರ್ಟಿಫಿಕೇಟ್ ಕೊಟ್ಟ ಮೇಲೆ ಹತ್ಲಿಕ್ಕೆ ಬಿಡ್ತಾರೆ. ಸುಮ್ಮನೆ ನಾನು ಹತ್ತೇನೆ ಅಂದ್ರೆ ಹತ್ಲಿಕ್ಕೆ ಕೊಡೋದಿಲ್ಲ ಯಾರು. ಅಲ್ಲಿ ಚೆಕ್ ಪೋಸ್ಟ್ ಇರುತ್ತೆ, ಅಲ್ಲಿಂದ ಹೋಗ್ಲಿಕ್ಕೆ ಕೊಡೋದಿಲ್ಲ. ಜೊತೆಗೆ ಟ್ರೈನಿಂಗ್ ಪಡ್ಕೊಂಡಿದ್ದಾರೋ ಇಲ್ವೋ, ಅದಕ್ಕೆ ಎವರೆಸ್ಟ್ ಅನ್ನು ಏರ್ಲಿಕ್ಕೆ ಟ್ರೈನಿಂಗ್ ಸೆಂಟರ್ಗಳಿದೆ, ಅಲ್ಲಿ ಟ್ರೈನಿಂಗ್ ಪಡ್ಕೊಳ್ಳೇಬೇಕು. ಸುಮ್ಮನೆ ಕಂಡವರಿಗೆಲ್ಲ ಹೋಗ್ಲಿಕ್ಕೆ ಕೊಡೋದಿಲ್ಲ. ಹಾಗಾಗಿ ಈ ಒಂದು ವ್ಯಕ್ತಿ ಏನಿದ್ದಾರೆ ಅಂಗದೋರ್ಜಿ, ಅವರು ಸಾಮಾನ್ಯ ಎಲ್ಲರೂ ಆಕ್ಸಿಜನ್ ಅನ್ನ ತಗೊಂಡೇ ಹೋಗ್ತಾರೆ. ಮಸ್ಟ್ ಅಂಡ್ ಶುಡ್ ಬೇಕೇ ಬೇಕಾಗತ್ತೆ ಎಲ್ಲರಿಗೂ. ಈ ಅಂಗದೋರ್ಜಿ ಮಾತ್ರ ಆರಾಮ್ಸೆ ಹತ್ತುತ್ತಾ ಇದ್ರಂತೆ, ಆರಾಮ್ಸೆ ಇಳಿತಾ ಇದ್ರಂತೆ. ನಿಮ್ಗದು ಆ ವಿಡಿಯೋಗಳನ್ನ ನೋಡ್ಬೇಕು, ಅವರು ಹತ್ತುವಾಗ ಯಾವ ರೀತಿಯಾದ ಶ್ರಮ ವಹಿಸ್ತಾರೆ ಅಂತ, ಹೇಗೆ ಆಗತ್ತೆ ಅವ್ರು ಹತ್ತುವಾಗ ಅಂತ. ಆಗ ಅರ್ಥ ಆಗತ್ತೆ ಈ ವ್ಯಕ್ತಿ ಏನೂ ಇಲ್ಲದೆ ಹೋಗಿ ಬರ್ತಿದ್ದಂತೆ, ಆಕ್ಸಿಜನ್ ಏನು ತಗೊಳ್ಳದೆ. ಎಷ್ಟು ಗ್ರೇಟ್ ಇರಬೇಕು ನೋಡಿ, ಎಷ್ಟು ಸಹಜವಾಗಿ. ಅವರು ಶೇರ್ಪಾ ಜಾತಿಯ ವ್ಯಕ್ತಿಯವರು. ಶೇರ್ಪಾಸ್ ಅಂತ ನೇಪಾಳದಲ್ಲಿ ಒಂದು ಜನಾಂಗ ಇದೆ, ಗುಡ್ಡಗಾಡು ಪ್ರದೇಶ ಜನಾಂಗ. ಅವರು ಶೇರ್ಪಾಗಳು ಅಂತ ಕರೀತಾರೆ. ಸಾಮಾನ್ಯವಾಗಿ ಈ ಎವರೆಸ್ಟ್ ಅನ್ನ ಏರುವಾಗ ಎಲ್ಲರೂ ಏನ್ ಮಾಡ್ತಾರೆ ಅಂತಂದ್ರೆ, ಒಂದು ಟೀಮ್ ವೈಸ್ ಹೋಗ್ತಾರೆ. ಒಂದು 15 ಜನ, 8 ಜನ, 10 ಜನ, ಈ ತರದಲ್ಲಿ 10-15 ಜನರ ಒಂದೊಂದು ಟೀಮ್ ಮಾಡಿಕೊಂಡು, ಆ ಟೀಮಿಗೆ ಅವರಿಗೆ ಆಹಾರ ಬೇಕಲ್ಲ, ಒಂದೇ ದಿವಸಕ್ಕೆ ಹತ್ತಿಳಿಲಿಕ್ಕೆ ಆಗುದಿಲ್ಲ. ಅವ್ರು ತಗೊಳ್ತಾರೆ, ಒಂದು ಬುಡದಿಂದ ಪ್ರಾರಂಭ ಮಾಡಿ ಪರ್ವತವನ್ನ ಏರಿ ಇಳಿಲಿಕ್ಕೆ 6-8 ದಿನಗಳೆಲ್ಲ ಟೈಮ್ ತಗೊಳ್ತಾರೆ. ಮಧ್ಯದಲ್ಲಿ ಸ್ಟಾಪ್ ಕೊಟ್ಟು ಹೋಗ್ತಾರೆ. ಅವರಿಗೆ ಆಹಾರ ಬೇಕು, ಟೆಂಟ್ ಹಾಕೊಳ್ಬೇಕಾಗತ್ತೆ, ಟೆಂಟ್ ಬೇಕಾಗತ್ತೆ, ಒಂದಷ್ಟು ಸಾಮಗ್ರಿಗಳು ಬೇಕು ಚಳಿಯಿಂದ ರಕ್ಷಣೆಗೆ. ಇದನ್ನೆಲ್ಲದನ್ನು ಕೂಡ ಆ ಪರ್ವತಾರೋಹಿ ಹೊತ್ಕೊಂಡು ಹೋಗೋದಿಲ್ಲ. ಯಾರು ಏರ್ತಾ ಇದ್ದಾನೋ ಅವನೇ ಎಲ್ಲದನ್ನು ತೆಗೆದುಕೊಂಡು ಹೋಗೋದಿಲ್ಲ. ಅದಕ್ಕೆ ಶೇರ್ಪಾಗಳು ಬರ್ತಾರೆ, ಅವ್ರನ್ನ ಖರೀದಿ ಮಾಡ್ಕೊಳ್ಬಹುದು. ಅವರು ಒಂದಷ್ಟು ದೂರ ಕುದುರೆಯನ್ನ ತೆಗೆದುಕೊಂಡು ಹೋಗ್ತಾರೆ, ಒಂದಷ್ಟು ದೂರ ಕತ್ತೆಯನ್ನ, ಈ ತರದನ್ನ. ಆಮೇಲೆ ಏನಾಗತ್ತೆ ಅಂತಂದ್ರೆ, ಉಳಿದಂತೆ ಅವರು ಅದನ್ನು ಹೊತ್ತುಕೊಂಡೇ ಬರ್ತಾರೆ. ಈ ಹಗ್ಗವನ್ನ ಕಟ್ಟಿ ಹಗ್ಗವನ್ನ ತೆಗೆದುಕೊಂಡು ಹೋಗ್ಲಿಕ್ಕೆ ಎಲ್ಲ ಅಂಗದೂರ್ಜಿ 20 ಸಲ ಎವರೆಸ್ಟ್ ಅನ್ನು ಏರಿದ್ನಂತೆ. ಪ್ರಥಮ ಸರ್ಚ್ ಮಾಡ್ಬಿಟ್ಟೇನೋ ಅಲ್ಲೇ, ಆಟ ಕೇಳ್ಕೊ ಫಸ್ಟ್. ಯಸ್, ಇರ್ಬೋದು. ನಾನು 10-15 ಅಂತ ನಾನು ನೆನಪು ಎಲ್ಲೋ ಓದಿದ್ದು. ಓಕೆ, 20 ಸಲ ಅಂತ ಅವನೇನೋ ಸರ್ಚ್ ಮಾಡಿದಾನೆ, ಇರ್ಲಿ. 20 ಅಂತಂದ್ರೆ ತೀರಾ ಗ್ರೇಟ್. ಅದು ಸುಲಭದ ವ್ಯಕ್ತಿ ಅಲ್ಲ. ನಿಮ್ಗೆ ಅದನ್ನ ನೋಡಿ ಆ ಒಂದು ಕಲ್ಪನೆ ತಂದುಕೊಳ್ಳಿ, ಆಮೇಲೆ ಆ ವ್ಯಕ್ತಿಯನ್ನ ಗಮನಿಸ್ ನೋಡಿ ಹೇಗಿದ್ದಾರೆ ಅಂತ. ಈ ಶೇರ್ಪಾಗಳ ಹೇಳ್ತಾ ಇದ್ದೆ ಕಥೆಯನ್ನು. ಅವರು ಎಲ್ಲ ಸಾಮಗ್ರಿಗಳನ್ನ ಬೆನ್ನ ಮೇಲೆ ಹೊತ್ತುಕೊಂಡು, ಏನು ಹತ್ರ 40-50-60 kg ಹೊತ್ಕೊಂಡು ಗುಡ್ಡ ಹತ್ತಾರೆ ಅವರು. ಈ ಪರ್ವತಾರೋಹಿಗಳು ಕೇವಲ ಅವರದ್ದ ಒಂದಷ್ಟು ಸಾಮಗ್ರಿಗಳನ್ನು ಮಾತ್ರ ಇಟ್ಕೊಂಡಿರ್ತಾರೆ. ಅಷ್ಟೊಂದು ತೀರಾ ವಿಪರೀತ ವಜ್ಜೆ ಇರೋದಿಲ್ಲ ಅವ್ರ ಹತ್ರ, ಹತ್ಲಿಕ್ಕೆ ಆಗೋದಿಲ್ಲ, ಅವ್ರ ಪ್ರಾಕ್ಟೀಸ್ ಇರೋದಿಲ್ಲ. ಹಾಗಾಗಿ ಶೇರ್ಪಾಗಳು ತುಂಬಾ ಕೆಲಸ ಮಾಡ್ತಾರೆ ಈ ಪರ್ವತಾರೋಹಣದ ಸಂದರ್ಭದಲ್ಲಿ, ಎವರೆಸ್ಟ್ ಅನ್ನು ಏರುವಾಗ. ಇವರು ಒಬ್ರು ಶೇರ್ಪಾ ಜಾತಿಯ ವ್ಯಕ್ತಿ. ಇವರು ಈ ನಮ್ಮ ವಿಚೇಂದ್ರಿ ಪಾಲ್ ಅವ್ರ ಜೊತೆಗೆ ಟ್ರೈನರ್ ಆಗಿ ಅವರು ಟೀಮ್ ನಲ್ಲಿ ಹೋಗಿರ್ತಾರೆ. ಅಂಗದೋರ್ಜಿ ಅವರು ಕೂಡ ಇದ್ರು ತಾನು ಹತ್ತದಾಗ ಅಂತ ಅವ್ರು ಹೇಳ್ಕೊಂಡ್ರಲ್ವಾ ವಿಚೇಂದ್ರಿ ಪಾಲ್ ಅವರು. ತನ್ನಾಗೆ ಉತ್ಸಾಹವನ್ನ, ತನ್ನಲ್ಲಿ ಒಂದು ಪ್ರೇರಣೆಯನ್ನ ನೀಡಿ ಕರ್ಕೊಂಡು ಹೋದಂತವ್ರಲ್ಲಿ ಅಂಗದೋರ್ಜಿ ಅವರು ತುಂಬಾ ಪ್ರಧಾನವಾದ ಕೆಲಸವನ್ನ ನಿರ್ವಹಿಸಿದ್ದಾರೆ ಅಂತ ಹೇಳ್ತಾರೆ. ಮುಂದೆ ಓದಂಗೆ ಹೇಳ್ತಾ ಹೋಗ್ತಾರೆ ನೋಡಿ. ಅಂಗದೋರ್ಜಿ ಅವ್ರನ್ನ ಅವ್ರು ಎಂದಿಗೂ ಮರೆಯೋದಿಲ್ಲ, ಸ್ಮರಿಸ್ತಾನೆ ಇರ್ತಾರೆ. ನೋಡಿ ಮುಂದೆ ಏನಾಗುತ್ತೆ ಅಂತ. ಭಾರತ್ ಕಿ ಇಸ್ ಮಹಿಳಾ ದ್ವಾರ ಲಿಖಿತ್ ಯಹ ಇತಿವೃತ್ತಾಂತ್ ಬಹುತ್ ಪ್ರೇರಣಾದಾಯಕ್ ತಥಾ ರೋಚಕ್ ಹೇ. ಭಾರತ್ ಕಿ ಇಸ್ ಮಹಿಳಾ ದ್ವಾರ, ಭಾರತದ ಈ ಮಹಿಳೆಯ ಮೂಲಕ, ಮುಖೇನ, ಲಿಖಿತ್ ಬರೆದಂತಹ, ಯಹ ಇತಿವೃತ್ತಾಂತ, ಇತಿವೃತ್ತಾಂತ ಅಂದ್ರೆ ಆದಂತಹ ಘಟನೆ ಅಂತ ಅರ್ಥ. ಇತಿವೃತ್ತಾಂತ ಅತ್ಯಂತ ಪ್ರೇರಣಾದಾಯಕ ಮತ್ತು ರೋಚಕವಾಗಿದೆ. ಇಷ್ಟೊತ್ತು ಅವಳ ಒಂದಷ್ಟು ಪರಿಚಯವನ್ನ ಕೊಟ್ಕೊಂಡ್ರಲ್ವಾ. ಇನ್ನು ಮುಂದೆ ಅವಳದ್ದೇ ಕೆಲವೊಂದಷ್ಟು ಮಾತುಗಳು ಬರ್ತವೆ ಇಲ್ಲಿ. ನೈಜವಾಗಿ ಅವಳದ್ದೇ ಮಾತು, ಅವಳು ಬರೆದಂತಹ ಪುಸ್ತಕದ ಕೆಲವಷ್ಟು ಮಾತುಗಳು. इसमें उन्होंने इस बात का वर्णन किया है कि वे एवरेस्ट के शिखर पर कैसे पहुंची. ತಾನು ಎವರೆಸ್ಟ್ ಶಿಖರವನ್ನ ಹೇಗೆ ಏರಿದೆ ಅನ್ನೋದನ್ನ ಅವರು ತಮ್ಮ ಎವರೆಸ್ಟ್ ಮೇರಿ ಶಿಖರ ಯಾತ್ರಾ ಅನ್ನುವಂಥ ಪುಸ್ತಕದಲ್ಲಿ ಹೇಳ್ಕೊಂಡಿದ್ದಾರೆ. ಸೊ ಏನಾಯ್ತು,
कर्नल खुल्लर ने साउथ कोल तक की चढ़ाई के लिए 3 ಶಿಖರ್ दलों के 2 ಸಮೂಹ ಬನಾ ದಿಯೆ. ಇಲ್ಲೊಬ್ರು ಕರ್ನಲ್ ಖುಲ್ಲರ್ ಅಂತ ಅವರು ವ್ಯಕ್ತಿ ಬರ್ತಾರೆ, ಭಾರತೀಯ ಸೇನೆಯ ಒಬ್ಬ ಸೈನಿಕ, ಕರ್ನಲ್ ಅವರು. ಅದು ಅವ್ರ ಪೋಸ್ಟಿಂಗ್, ಸೈನಿಕರ ಪೋಸ್ಟಿಂಗ್ ಏನಿದೆ ಕರ್ನಲ್ ಅಂತ. ಅವರು ಖುಲ್ಲರ್ ಅಂತ ಅವನ ಹೆಸರು, ಕರ್ನಲ್ ಖುಲ್ಲರ್. ಸೌತ್ ಕೋಲ್ ಅಂತ ಎವರೆಸ್ಟ್ ಏರುವಾಗ ಒಂದು ಪ್ಲೇಸ್ ಬರುತ್ತೆ, ಸೌತ್ ಕೋಲ್ ಅಂತ, ಅದಕ್ಕೆ ಹೆಸರಿಟ್ಕೊಂಡಿದ್ದಾರೆ. ಆ ಸೌತ್ ಕೋಲ್ನ ತನಕದ ಏನು ಯಾತ್ರೆ ಇದೆ, ಪ್ರಯಾಣ ಏನಿದೆ, ಪೂರ್ವದಲ್ಲಿ 13-14 ಕಿಲೋಮೀಟರ್ ನಡಿಬೇಕು ಎವರೆಸ್ಟಿನ ಬುಡ ತಲುಪಲಿಕ್ಕೆ. ಅಲ್ಲಿ ತನಕನೂ ಬೇರೆ ಏನು ಹೋಗೋದಿಲ್ಲ, ನಡ್ಕೊಂಡೇ ಹೋಗ್ಬೇಕು. ಆ ಸೌತ್ ಕೋಲ್ನ ಅದು ಎತ್ತರದ ಚಡಾಯಿ ಅಲ್ಲ, ಎತ್ತರದ ಹತ್ತುವಿಕೆ ಅಲ್ಲ, ಆದರೆ ಸ್ವಲ್ಪ 2 ಶಿಖರದ ಮಧ್ಯದ ಏನು ನಡುಜಾರಿನಲ್ಲಿ ಹೋಗ್ಬೇಕು, ಹಾದು ಹೋಗ್ಬೇಕು, ಆ ತರದ ಜಾಗ ಸೌತ್ ಕೋಲ್ ಅಂತ. ಅಲ್ಲಿಯ ತನಕ ಹೋಗ್ಲಿಕ್ಕೆ 3 ಟೀಮನ್ನ ಮಾಡಿದ್ರು. 3 ಶಿಖರ್ ದಲೋಂಕೆ, 3 ಶಿಖರ ದಳಗಳು, 3 ಟೀಮನ್ನ 2 ಸಮೂಹದಲ್ಲಿ ಒಡೆದು ಹಾಕಿದ್ರು. 2 ಟೀಮ್ ಮಾಡಿ ಅವರು ಕಳಿಸ್ತಾ ಇದ್ರು ಜನರನ್ನ ಅಲ್ಲಿ ಸೌತ್ ಕೋಲಿಗೆ ಹೋಗಿದ್ದಾರೆ. ಮೈ ಸುಬಹ 4 ಬಜೆ ಉಟ್ಗೈ. ಸೌತ್ ಕೋಲಿಂದ ಸ್ಟಾರ್ಟ್ ಎವರೆಸ್ಟ್ ಶಿಖರವನ್ನ ಏರುವಂಥದ್ದು. ಮೈ ಸುಬಹ 4 ಬಜೆ ಉಟ್ಗೈ, ಬೆಳಗ್ಗೆ 4 ಗಂಟೆಗೆ ಹೇಳ್ತಾರೆ. ತಮ್ಮ ಟೆಂಟ್ ಹಾಕೊಳ್ತಾರೆ, ಅಲ್ಲಿ ಶೀತಗಾಳಿಯಿಂದ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಪ್ಲಾಸ್ಟಿಕ್ ಇದರದ್ದು ಟೆಂಟ್ ಇರುತ್ತೆ. ಸೊ 4 ಬಜೆ ಉಟ್ಗೈ. ಬರ್ಫ್ ಪಿಘಲಾಯಿ, ಅಲ್ಲೇ ಪಕ್ಕದಲ್ಲಿದ್ದಂತಹ, ಎಲ್ಲಿ ನೋಡಿದ್ರು ಬರ್ಫೇ ಇರೋದು, ಅಲ್ಲಿ ಬರ್ಫ್ ಐಸು, ಅದನ್ನ ಪಿಘಲಾನ ಕರ್ಗಿಸೋದು. ಬರ್ಫ್ ಪಿಘಲಾಯಿ ಅವ್ರು ಚಾಯ್ ಬನಾಯಿ, ಅದೇ ನೀರನ್ನ ಮಾಡಿ ಅದನ್ನ ನಾನೇನು ಮಾಡಿದೆ, ಚಾ ಮಾಡಿಕೊಂಡೆ. कुछ बिस्कुट और आधी चॉकलेट का हल्का नाश्ता करने के पश्चात मैं लगभग 5:30 बजे अपने तंबू से निकल पड़ी. उन्होंने क्या किया ಅಂತ ಪ್ರಶ್ನೆ ಬರುತ್ತೆ ನಿಮಗೆ. ಎವರೆಸ್ಟ್ जाने के वक्त उन्होंने क्या क्या किया ಅಂತ. ಏನು, वे सुबह 4 बजे उठी और बर्फ पिघलाई और चाय बनाई और उसे पी ली. ಕುಚ್ ಬಿಸ್ಕುಟ್, ಒಂದು ಸ್ವಲ್ಪ ಬಿಸ್ಕೆಟ್ ಅನ್ನ, ಜೊತೆಗೆ ಆಧಿ ಚಾಕ್ಲೇಟ್, ಅರ್ಧ ಚಾಕ್ಲೇಟ್ ಕಾ ಹಲ್ಕಾ ನಾಶ್ತಾ ಕಿಯಾ, ಒಂದು ಹಗುರವಾದಂತಹ ಅಲ್ಪ ಆಹಾರವನ್ನ ಸೇವಿಸಿದೆ. ಯಾಕೆಂದ್ರೆ ಹೊಟ್ಟೆ ಬಿರಿ ತಿನ್ಕೊಂಡ್ರೆ ಗಟ್ಟ ಹತ್ಲಿಕ್ಕೆ ಆಗೋದಿಲ್ಲ. ಹೊಟ್ಟೆ, ಆರಾಮ್ ಹೊಟ್ಟೆಯಲ್ಲಿ ಅರ್ಧ ಹೊಟ್ಟೆ ಸ್ವಲ್ಪ ಖಾಲಿ ಉಳಿಸಿಕೊಂಡು ಲೈಟ್ ಆಗಿ ಆಹಾರವನ್ನ, ಬೆಳಗಿನ ತಿಂಡಿಯನ್ನ ತಿಂದ್ಲು. ಜೊತೆಗೆ ಪಶ್ಚಾತ್ ನಂತರ ಮೈ ಲಗ್ಭಗ್ 5:30 ಬಜೆ ಅಪನೆ ತಂಬೂ ಸೆ ನಿಕಲ್ ಪಡಿ, ತನ್ನ ತಂಬು ಏನೇ ಟೆಂಟ್ ಅವ್ರು ಹಾಕೊಂಡಿದ್ದಂತಹ ಗುಡಿಸಲು ಅವಳು, ಅದರಿಂದ 5:30 ಅದರಿಂದ ಹೊರಗೆ ಬಂದ್ಲು. 4 ಗಂಟೆಗೆ ಎದ್ಬಿಟ್ಟಿದ್ದಾಳೆ. ಅಂಗದೋರ್ಜಿನೇ ಮುಜ್ಸೆ ಪೂಛಾ, ಈ ಅಂಗದೋರ್ಜಿ ಏನಿದ್ದಾರೆ ಅವ್ರು ನನ್ನ ಹತ್ರ ಕೇಳ್ತಾರೆ, ಏನಂತ, ಮುಜ್ಸೆ ಪೂಛಾ ಕ್ಯಾ ಮೈ ಉನ್ಕೆ ಸಾಥ್ ಚಲ್ನಾ ಚಾಹುಂಗಿ, ಏನು ನೀನು ತನ್ನ ಜೊತೆಗೆ ಬರ್ಲಿಕ್ಕೆ ರೆಡಿ ಇದ್ದೀಯೋ ಅಂತ ಪ್ರಶ್ನೆ ಮಾಡಿದ್ರು ಅವರು. ಚಲ್ನಾ ಚಾಹುಂಗಿ, ಉನ್ಹೋನೆ ಪೂಛಾ, ಮೈ ಉನ್ಕೆ ಸಾಥ್ ಚಲ್ನಾ ಚಾಹುಂಗಿ, ಬರ್ತೀಯಾ ಅಂತ ಪ್ರಶ್ನೆ ಮಾಡಿದ್ರು. ಮುಜೆ ಉನ್ ಪರ್ ವಿಶ್ವಾಸ ಥಾ, ನನಗೆ ಅವರ ಮೇಲೆ ತುಂಬಾ ವಿಶ್ವಾಸ ಇತ್ತು. ಸಾಥ್ ಹಿ ಸಾಥ್ ಮೇ ಅಪನಿ ಆರೋಹಣ ಕ್ಷಮತಾ और कर्मठता के बारे में भी आश्वस्त थी. ಜೊತೆಗೆ ಅವ್ರ ಮೇಲೆ ನಂಬಿಕೆ ಇತ್ತು, ಅವ್ರು ನನ್ನನ್ನ ಕರ್ಕೊಂಡು ಹೋಗಿ ತಲುಪಿಸಿ ವಾಪಸ್ ಕರ್ಕೊಂಡ್ ಬಿಡ್ತಾರೆ ಅನ್ನೋ ವಿಶ್ವಾಸ ಇದೆ. ಜೊತೆಗೆ ಮೇರಿ ಆರೋಹಣ ಕ್ಷಮತಾ, ನನ್ನ ಪರ್ವತವನ್ನ ಏರ್ಲಿಕ್ಕೆ ನನ್ನಲ್ಲಿ ಇದ್ದಂತಹ ಸಾಮರ್ಥ್ಯ, ಮತ್ತು ಕರ್ಮಠತ ಅಂತಂದ್ರೆ ನನ್ನ ಕೆಲಸದ ಮೇಲೆ ನನಗಿದ್ದಂತಹ ಪ್ರೀತಿ, ನಾನು ಅದನ್ನ ಮಾಡ್ಲಿಕ್ಕೆ ನನಗೆ ಬೇಕಾದಂತಹ ಪ್ರೀತಿ ಏನಿದೆ ಅದು ಕರ್ಮಠತ ಅಂತ ಕರ್ತದೆ, ಕೆಲಸದಲ್ಲಿ ಇರುವಂತಹ ಪ್ರೀತಿ. ಅದರ ಮೇಲೆ ನಾನು ಆಶ್ವಸ್ತತಿ, ನಾನು ವಿಶ್ವಾಸವನ್ನ ಹೊಂದಿದ್ದೆ. ಒಂದು, ಅವ್ರ ಮೇಲೆ ವಿಶ್ವಾಸ ಇತ್ತು ನನಗೆ, ಅಂಗದೋರ್ಜಿ ಅವ್ರ ಮೇಲೆ. ಜೊತೆಗೆ ನನ್ನ ಆರೋಹಣ ಕ್ಷಮತೆ, ನನ್ನ ಹತ್ತುವಿಕೆಗೆ ನನಗೆ ಬೇಕಾದಂತಹ ದಾರ್ಢ್ಯತೆ, ಶಕ್ತಿ ಅದು ನನ್ನಲ್ಲಿದೆ. ಜೊತೆಗೆ ನಾನು ಹತ್ತಲಿಕ್ಕೆ ಏನು ನನಗೇನು ಇಷ್ಟ ಇದೆ, ನನಗೆ ಎಷ್ಟು ಆಸಕ್ತಿ ಇದೆ ಅದರ ಮೇಲೂ ಕೂಡ ನನಗೆ ಒಂದು ವಿಶ್ವಾಸ ಇದೆ. ಹಾಗಾಗಿ ನಾನು ಏರಬಲ್ಲೆ ಎವರೆಸ್ಟ್ ಅನ್ನುವಂತಹ ವಿಚಾರ ತನ್ನಲ್ಲಿ ಇತ್ತು.
ಸೊ ಅವರು ಮುಂದೆ ಏನಾಗ್ತಾರೆ ನೋಡೋಣ. ಒಮ್ಮೆ ನಾನು ಮೀಟಿಂಗ್ ಕ್ವಿಟ್ ಮಾಡ್ತೇನೆ, ನೀವು ಸೇಮ್ ಲಿಂಕಲ್ಲಿ ಮತ್ತೆ ಜಾಯ್ನ್ ಆಗಿ ಸ್ವಲ್ಪ ಬೇಗ ಇನ್ನೊಂದು 10-15 ನಿಮಿಷ ತಗೊಂಡು ಬಿಡೋಣ.